ಹಾನಗಲ್ ವನ್ಯಪ್ರಾಣಿಗಳ ಬೇಟೆಯಾಡಲು ಬಂದಿದ್ದ ಇಬ್ಬರನ್ನು ಬಂಧಿಸುವಲ್ಲಿ ಹಾನಗಲ್ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ತಾಲೂಕಿನ ಸರ್ಕಾರಿ ದ್ಯಾಮನಕೊಪ್ಪದ ಅರಣ್ಯ ಪ್ರದೇಶದ ಬಳಿ ಸುರಬ್ ತಾಲೂಕಿನ ಶಿರಾಳಕೊಪ್ಪದ 4 ಆರೋಪಿಗಳು ಟೊಯೋಟಾ ಇನೋವಾ ಕಾರಿನಲ್ಲಿ ಬಂದೂಕು ಸಮೇತ ಬೇಟೆಗೆ ಬಂದಿದ್ದರು. ರವಿವಾರ ರಾತ್ರಿ ಗಸ್ತು ತಿರುಗುವ ವೇಳೆ ಬೇಟೆಗಾರರನ್ನು ಅರಣ್ಯ ಇಲಾಖೆ ಹಿಂಬಾಲಿಸಿ 4ರಲ್ಲಿ ಇಬ್ಬರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಯ ಸ್ವಿಫ್ಟ್ ಕಾರ್ ಜಖಂಗೊಂಡಿದೆ. ಹಾವೇರಿ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬಾಲಕೃಷ್ಣ ಎಸ್, ಹಾನಗಲ್ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಶಿವಾನಂದ್ ತೋಡ್ಕರ್ ಮಾರ್ಗದರ್ಶನದಲ್ಲಿ ಹಾನಗಲ್ ವಲಯ ಅರಣ್ಯ ಅಧಿಕಾರಿಗಳಾದ ಗಿರೀಶ್ ಚೌಗ್ಲೆ, ಉಪ ವಲಯ ಅರಣ್ಯ ಅಧಿಕಾರಿ ಎಸ್.ಎಂ. ತಳವಾರ್, ಎಸ್.ಕೆ. ರಾಠೋಡ್, ಕೃಷ್ಣ ನಾಯಕ್, ಹನುಮಂತಪ್ಪ ಉಪಾರ್, ಫಕೀರಪ್ಪ ಮಲ್ಲಿಗಾರ್, ರಾಮಚಂದ್ರ ಎಎನ್ ಹಾಗೂ ಸಿಬ್ಬಂದಿಗಳಾದ ಸುರೇಶ್ ಗೋರ್ಕಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಯೂರ್ ರಾಯ್ಕರ್, S1 ಟಿವಿ ನ್ಯೂಸ್ ಕನ್ನಡ, ಹಾನಗಲ್. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.